ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆಲ್ಲರಿಗೂ ಸ್ವಾಗತ. ನಾನು ಗಣೇಶ್. ಫ್ರೆಂಡ್ಸ್, ನಾವು ಎಕನಾಮಿಕ್ಸ್ ಕ್ಲಾಸಲ್ಲಿ ನಿನ್ನೆ ಒಂದು ಕ್ಲಾಸಲ್ಲಿ ಯಾವುದರ ಬಗ್ಗೆ ನೋಡಿದ್ದೀವಿ ಅಂದರೆ ಪ್ರಮುಖವಾಗಿ ನಾವು ಮೊದಲ ಚಾಪ್ಟರ್ ಏನು ಮಾಡಿದ್ದೀವಿ, ನಿನ್ನೆ ಒಂದು ಎಂಡ್ ಮಾಡಿದ್ವಿ. ಅದರಲ್ಲಿ ಪ್ರಮುಖವಾಗಿ ನಿನ್ನೆ ಒಂದು ಕ್ಲಾಸಲ್ಲಿ ನಾವು ಪ್ರಮುಖ ಸೆಕ್ಟರ್ಸ್ಗಳನ್ನೆಲ್ಲ ನೋಡಿ ಆಗಿದೆ. ನಿನ್ನೆ ಒಂದು ಮೊದಲ ಚಾಪ್ಟರಲ್ಲಿ ನಾವು ಏನು ಮಾಡಿದ್ದೀವಿ, ಒಂದು ಎಕನಾಮಿಕ್ಸಿಗೆ ಸಂಬಂಧಪಟ್ಟಂಥ ಬೇಸಿಕ್ ಕಾನ್ಸೆಪ್ಟನ್ನು ಏನು ಮಾಡಿದ್ದೀವಿ ಅಂದರೆ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಇವತ್ತಿನಿಂದ ಯಾವುದಂದರೆ ಅದು ಅಧ್ಯಾಯ 2, ಅದು ಯಾವುದಂದರೆ ಕಾನ್ಸೆಪ್ಟ್ ಆಫ್ ನ್ಯಾಷನಲ್ ಇನ್ಕಮ್ ಅಂತ ಬರ್ತದೆ. ರಾಷ್ಟ್ರೀಯ ಆದಾಯ ಅಥವಾ ನ್ಯಾಷನಲ್ ಇನ್ಕಮ್ ಅನ್ನುವಂಥ ಒಂದು ಇದು ಚಾಪ್ಟರ್, 2ನೇ ಚಾಪ್ಟರ್. ತುಂಬ ಇಂಪಾರ್ಟೆಂಟ್ ಆದ ಚಾಪ್ಟರ್. ಕೆಲವೊಂದು ಕಾನ್ಸೆಪ್ಟ್ ಇಲ್ಲಿ ತುಂಬ ಅರ್ಥ ಮಾಡ್ಕೊಳ್ಳೋಕ್ಕೆ ಕೆಲವು ಒಂದು ಕಾನ್ಸೆಪ್ಟ್ ಏನಾಗ್ತದೆ ಅಂದರೆ ಕಷ್ಟ ಆಗ್ತದೆ. ಎಕ್ಸಾಂಪಲ್ ಮೂಲಕ ಮಾತ್ರ ನಾವೇನು ಮಾಡ್ಕೊಳ್ಬೋದು, ಅರ್ಥ ಮಾಡ್ಕೊಳ್ಬೋದು. ಮೊದಲನೇದಾಗಿ ಹೇಳಬೇಕಂದ್ರೆ ರಾಷ್ಟ್ರೀಯ ಆದಾಯ ಅಂದರೆ ಏನು, ಕಾನ್ಸೆಪ್ಟು. ನ್ಯಾಷನಲ್ ಇನ್ಕಮ್ ಏನದು, ರಾಷ್ಟ್ರೀಯ ಆದಾಯ ಅಂದರೆ ಅದು ನಮಗೆ ಮೊದಲೇನಾಗಿರಬೇಕಂದ್ರೆ ಗೊತ್ತಿರಬೇಕು. ಈಗ ನಮ್ಮೊಂದು ರಾಷ್ಟ್ರೀಯ ಆದಾಯ ಇದರ ನೋಡೋಕ್ಕಿಂತ ಮುಂಚೆ ಇದೊಂದು ನಮ್ಮ ಮನೆ, ಇದೊಂದೇನು ನಮ್ಮ ಮನೆ. ಈ ನಮ್ಮ ಮನೆಯಲ್ಲಿ ಏನು ನಮ್ಮ ಮದರ್ ಮತ್ತು ಫಾದರ್ ಇಬ್ಬರು ಏನು ಮಾಡ್ತಾರೆ ಅಂದರೆ ದುಡಿತಾರೆ, ಇಬ್ಬರು ಸಹ ದುಡಿತಾರೆ. ಇವರಿಗೆ ಏನು ಒಂದಿಬ್ಬರು ಮಕ್ಕಳು ಇರ್ತಾರೆ ಅಂತ ತಿಳ್ಕೊಳ್ಳುವ, ಇಬ್ಬರು ಮಕ್ಕಳು. ಟೋಟಲ್ ಒಂದು ಫ್ಯಾಮಿಲಿಯಲ್ಲಿ ಎಷ್ಟು 4 ಜನ ಇದ್ದಾರೆ. ಟೋಟಲ್ ಒಂದು ಫ್ಯಾಮಿಲಿಯಲ್ಲಿ 4 ಜನ, ಅಪ್ಪ ಅಮ್ಮ ಇಬ್ಬರು ಮಕ್ಕಳು. ಇಲ್ಲಿ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂದರೆ ದುಡಿತಾರೆ. ಪ್ರಮುಖವಾಗಿ ಒಬ್ಬರು ಯಾವುದೇ ಒಂದು ಅಮ್ಮ ಒಂದು ಸೆಕ್ಟರಲ್ಲಿ ಆಗಿರ್ಬೋದು, ತಂದೆ ಒಂದು ಸೆಕ್ಟರಲ್ಲಿ ಆಗಿರ್ಬೋದು, ಏನು ಮಾಡ್ತಾರೆ ಅಂದರೆ ದುಡಿತಾರೆ. ಅವರ ಒಂದು ಆ್ಯನ್ಯುವಲ್ ಅಥವಾ ವರ್ಷದ ಒಂದು ಇನ್ಕಮ್ ಎಷ್ಟಂದರೆ ಅದು 2 ಲಕ್ಷ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್ಗೆ 2 ಲಕ್ಷ. ಇದು ಯಾವುದಂದರೆ ಇದು ವರ್ಷದ ಒಂದು ಇನ್ಕಮ್ 10 ಲಕ್ಷ ಅಂತ ತಿಳ್ಕೊಳ್ವಾ. 2 ಲಕ್ಷ ಜಾಸ್ತಿ ಆಗ್ತದೆ, 10 ಲಕ್ಷ ಅಂತ ತಿಳ್ಕೊಳ್ವಾ. ಅಂದರೆ ಇವರ ಒಂದು ಆ್ಯನ್ಯುವಲ್ ಇನ್ಕಮ್ ಯಾವುದು, ಇಡೀ ಒಂದು ವರ್ಷದ ಎಷ್ಟಂದರೆ ಆ್ಯನ್ಯುವಲ್ ಇನ್ಕಮ್ ಅಂದರೆ ಎಷ್ಟಂದರೆ ಅದು ಪ್ರಮುಖವಾದಂತಹ ಒಂದು ಎಷ್ಟು 10 ಲಕ್ಷ. ಈಗ ಈ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ 4 ಜನರಿದ್ದಾರೆ. ಈ 4 ಜನರಿಗೆ ಒಬ್ಬೊಬ್ಬರಿಗೆ ಅಂತ ಈ ಒಂದು 10 ಲಕ್ಷವನ್ನು ಡಿವೈಡ್ ಮಾಡಿದರೆ ಆ್ಯಾವರೇಜ್ ಎಷ್ಟು ಬರ್ತದೆ ಅಂದರೆ ಅದು 2.5 ಲಕ್ಷ ಬರ್ತದೆ. ಅಂದರೆ ಇಲ್ಲಿ ಈಗ ಮಕ್ಕಳಿಗೆ ಅಲ್ಲಿ 2.5 ಲಕ್ಷ, ಇನ್ನೊಬ್ಬ ಮಗನಿಗೆ 2.5 ಲಕ್ಷ, ಆ ರೀತಿ ಹೋಗಲ್ಲ. ಒಂದು ಆ್ಯಾವರೇಜ್ ನಾವೀಗ ಯಾವುದೇ ಒಂದು ಇದನ್ನು ತೆಗಿಬೇಕಾದ್ರೂ ಅಲ್ಲಿ ಏನು ಸರಾಸರಿ ಮುಖ್ಯ ಆಗ್ತದೆ. ನಾವು ಸರಾಸರಿ ಅಂತ ಬಂದರೆ ಈ 4 ಜನರಿಗೆ ಇದು ಮಾಡಿದರೆ ಏನಾಗ್ತದೆ ಅಂದರೆ 2.5 ಲಕ್ಷ ಬರ್ತದೆ. ಅಂದರೆ ಇದು ಒಂದು ವರ್ಷದ ಕೇವಲ ಒಂದು ಫ್ಯಾಮಿಲಿ ಅಂದರೆ 4 ಜನರ ಫ್ಯಾಮಿಲಿ ಆದಾಯ ಯಾವುದಂದರೆ ಅದು 1 ಲಕ್ಷ, 10 ಲಕ್ಷ. ಯಾವುದು 10 ಲಕ್ಷ. ಎಷ್ಟು 10 ಲಕ್ಷ ಅಂತ, 10 ಲಕ್ಷ ಅಲ್ಲ, ಅಂದರೆ 10 ಲಕ್ಷ ಎಷ್ಟು ಬೇಕಾದಾಗ್ಬೋದು. ನನ್ನಲ್ಲಿ ಅಷ್ಟೇ ಅಮೌಂಟ್ ಬೇಕಂತಿಲ್ಲ, 10 ಲಕ್ಷ ಇರ್ಬೋದು ಅಥವಾ ನೀವೇ ಬೇಕಾದ 20 ಕೋಟಿ ಇರ್ಬೋದು. ಎಷ್ಟು ಅದು ನಮ್ಮ ಮೇಲೆ ಆಗಿರ್ತದೆ ಅಂದರೆ ಡಿಪೆಂಡ್ ಆಗಿರ್ತದೆ. ಈಗ ಕೆಲವು ಮನೆಯಲ್ಲಿ ಏನಂದರೆ ಕೇವಲ ವರ್ಷಕ್ಕೆ 10,000 ಆ್ಯನ್ಯುವಲ್ ಇನ್ಕಮ್ ಅವರಿದ್ದಾರೆ. ಇನ್ನು ಕೆಲವು ಮನೆಯಲ್ಲಿ 1,000 ಕೋಟಿ ಆ್ಯನ್ಯುವಲ್ ಇನ್ಕಮ್ ಆಗುವುದು ಉಂಟು. ಅಂದರೆ ದೊಡ್ಡ ದೊಡ್ಡ ಅಂಬಾನಿಯವರ ಇದರಲ್ಲೆಲ್ಲ ಅದು ನಮ್ಮ ಇಷ್ಟ. ಬಟ್ ಈಗ ಇದೇ ರೀತಿ ಏನಂದರೆ ಒಂದು ಫ್ಯಾಮಿಲಿ ಅಂತ ನಡೀತದೆ. ಈ ರೀತಿ ನೋಡಿ, ಒಂದು ಫ್ಯಾಮಿಲಿ 1, ಫ್ಯಾಮಿಲಿ 2, ಫ್ಯಾಮಿಲಿ 3, ಈ ಎಲ್ಲ ಆದಾಯ ಈಗ ಇದರಲ್ಲಿ ಒಂದು 10 ಲಕ್ಷ, ಇದರಲ್ಲಿ ಒಂದು 20 ಲಕ್ಷ, ಆ ರೀತಿ ನಮ್ಮ ಭಾರತ ದೇಶದಲ್ಲಿರುವ ಎಲ್ಲ ಫ್ಯಾಮಿಲಿಗಳು ಏನಾಗ್ತದೆ ಅಂದರೆ ಈ ಒಂದು ಆದಾಯ ಅಲ್ಲಿ ಬಡವರಿರಲಿ ಅಥವಾ ಶ್ರೀಮಂತರಿರಲಿ ವರ್ಷಕ್ಕೆ ಇಷ್ಟಂತ ಆದಾಯ ಏನಾಗಿರ್ತದೆ ಅಂದರೆ ನಾವು ಕಾಸ್ಟ್ ಸರ್ಟಿಫಿಕೇಟ್, ಆದಾಯ ಸರ್ಟಿಫಿಕೇಟ್ ಅಂತ ಮಾಡ್ತೀವಿ ಅಥವಾ ಜಾತಿ ಸರ್ಟಿಫಿಕೇಟ್ ಅಂತ ಮಾಡ್ತೀವಿ. ಅದು ನಿಮಗೆಲ್ಲ ಗೊತ್ತಿರ್ತದೆ. ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಆ್ಯನ್ಯುವಲ್ ಇನ್ಕಮ್ ಇಷ್ಟ, ಅದೆಲ್ಲ ಮೆನ್ಷನ್ ಮಾಡಿರ್ತಾರೆ. ಇಡೀ ಒಂದು ನಮ್ಮ ಭಾರತ ದೇಶದ ಆಗುವಂತಹ ಒಂದು ಎಷ್ಟು ಆದಾಯ ಬರ್ತದೆ ಅಂದರೆ ಒಂದು ಪ್ರಮುಖವಾಗಿ ನಮ್ಮ ಒಂದು ಭಾರತ ದೇಶದಲ್ಲಿ ಉತ್ಪಾದಿಸಲ್ಪಟ್ಟಂತಹ ಪ್ರಮುಖವಾದಂತಹ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆಯನ್ನೇ ನಾವೇನಂತ ಕರಿತೀವಿ ಅಂದರೆ ಏನು, ಒಂದು ದೇಶದ ಒಂದು ವರ್ಷದಲ್ಲಿ ಅಂದರೆ ಒಂದು ದೇಶ ಅಂತ ತಿಳ್ಕೊಳ್ಳುವ. ನಮ್ಮ ಯಾವುದೇ ದೇಶ, ಅದು ಯಾವುದೇ ದೇಶದಲ್ಲಿ, ಕೇವಲ ಭಾರತ ಮಾತ್ರ ಅಂತಲ್ಲ, ಇಡೀ ಯಾವುದೇ ದೇಶದಲ್ಲಿ ಒಂದು ದೇಶ ಅಂತ ತಿಳ್ಕೊಳ್ಳುವ. ಈ ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದಿಸಲ್ಪಟ್ಟ ಸರಕು ಮತ್ತು ಸೇವೆ, ಗೂಡ್ಸ್ ಆ್ಯಂಡ್ ಸರ್ವಿಸ್, ಈ ಒಂದು ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆಯನ್ನೇ ನಾವೇನಂತ ಕರಿತೀವಿ ಅಂದರೆ ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ ಅಥವಾ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಇಲ್ಲಿ ಸರಕು ಅಂದರೆ ಏನು, ಸೇವೆ ಅಂದರೆ ಏನು. ಸರಕು ಅಂದರೆ ಗೂಡ್ಸ್ ಅಂದರೆ ನಾವೀಗೇನು ವಸ್ತು ಇದು ಮಾಡ್ತೀವಲ್ವ, ಆ ವಸ್ತುಗಳನ್ನ ಏನಂತ ಕರಿತೀವಿ ಅಂದರೆ ಗೂಡ್ಸ್ ಅಂತ ಕರಿತೀವಿ. ಸರ್ವಿಸ್ ಅಥವಾ ಸೇವೆ ಅಂದರೆ
ಈಗ ನಾವು ಈಗ ಕೆಲವರು ಆನ್ಲೈನ್ ಸಂಸ್ಥೆಗಳಿರ್ತದೆ, ಯಾವುದೇ ಒಂದು ಆನ್ಲೈನ್ ಸಂಸ್ಥೆ ಆಗಿರ್ಬೋದು, ಇದು ಸೇವೆ ಮಾಡೋದು ಅಂದರೆ ಡಾಕ್ಟರ್ಸ್ ಆಗಿರ್ಬೋದು, ಇದೆಲ್ಲ ಏನಂದರೆ ಸೇವೆ ಇದು ಬರ್ತದೆ. ಎಕ್ಸಾಂಪಲ್ ಕಂಪನಿ ಆಗಿರ್ಬೋದು, ಇದೆಲ್ಲ ಯಾವುದರಲ್ಲಿ ಸೇವೆ ಅಂದರೆ ಒಂದು ವರ್ಷದಲ್ಲಿ ನಮ್ಮೊಂದು ಭಾರತ ದೇಶದಲ್ಲಿ ಸರಕು ಮತ್ತು ಸೇವೆಗಳ ಒಂದು ಅಂತಿಮ ಮಾರುಕಟ್ಟೆಯನ್ನು ನಾವು ಏನಂತ ಕರಿತೀವಿ ಅಂದರೆ ನ್ಯಾಷನಲ್ ಇನ್ಕಮ್ ಅಥವಾ ರಾಷ್ಟ್ರೀಯ ಆದಾಯ ಅಂತ ಪ್ರಮುಖವಾಗಿ ಕರಿತೀವಿ. ಅದು ಪ್ರಮುಖವಾಗಿ ನಿಮಗೆ ಗೊತ್ತಿರಲಿ. ಇದರಲ್ಲಿ ಒಂದು ಯಾವುದು ಪರ್ ಕ್ಯಾಪಿಟ ಇನ್ಕಮ್ ಅಂತ ಬರ್ತದೆ, ತಲಾ ಆದಾಯ. ಪರ್ ಕ್ಯಾಪಿಟ ಇನ್ಕಮ್ ಅಂತ ಬರ್ತದೆ. ಇದು ಏನಿಲ್ಲ, ಇದು ಕಾನ್ಸೆಪ್ಟ್ ಅಂದರೆ ಎಲ್ಲರಿಗೂ ಗೊತ್ತಿರ್ತದೆ ಮೋಸ್ಟ್ಲಿ. ಈಗ ನಾನು ನ್ಯಾಷನಲ್ ಇನ್ಕಮ್ ಇಷ್ಟು ರೂಪಾಯಿ ಅಂತ ಹೇಳಿದೆ, ಒಂದು ಅಂದಾಜು ನಮ್ಮ ಭಾರತ ದೇಶದ ಒಂದು ವರ್ಷದಲ್ಲಿ ಇಷ್ಟು ಅಂತ ನ್ಯಾಷನಲ್ ಇನ್ಕಮ್ ಬಂದಿರ್ತದೆ. ಅದೇ ನೋಡುವ, ಈಗ ನಿಮಗೆ ಇಲ್ಲಿ ಅರ್ಥ ಆಗಲಿಕ್ಕೆ ಫ್ಯಾಮಿಲಿ 1, ಈಗ ಒಂದು ನಮ್ಮ ಇಲ್ಲಿ ಫ್ಯಾಮಿಲಿ ನಮ್ಮ ದೇಶದ ತಿಳ್ಕೊಳ್ಳುವ. ಈಗ ನಮ್ಮ ಈ ಭಾರತ ದೇಶದ ಒಂದು ವರ್ಷದಲ್ಲಿ, ನನಗೆ ಹೇಳಿದೆ ಅಲ್ವಾ ದೇಶದ ಅಂದರೆ ನಮ್ಮ ಭಾರತ ದೇಶ ಅಂತ ಇಲ್ಲಿ ತಿಳ್ಕೊಳ್ಳುವ. ನಮ್ಮ ಭಾರತ ದೇಶದ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲ್ಪಟ್ಟ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯ ಎಷ್ಟಾಗಿದೆ ಅಂದರೆ, ಒಂದು ಎಕ್ಸಾಂಪಲ್ಗೆ ಎಷ್ಟು 100 ರೂಪಾಯಿ ಅಂತ ತಿಳ್ಕೊಳ್ಳುವ. ಎಕ್ಸಾಂಪಲ್ಗೆ ನಾನು ನಿಮಗೆ ಅರ್ಥ ಆಗಲಿಕ್ಕೆ ಹೇಳೋದು, ಎಷ್ಟು 100 ರೂಪಾಯಿ ಆಗಿದೆ. ಡಿವೈಡೆಡ್ ಬೈ, ಈಗ ಈ 100 ರೂಪಾಯಿ ಆಗಿದೆ, ಇದೆಷ್ಟು ಅಂದರೆ ನಾನು ನಿಮಗೆ ಎಕ್ಸಾಂಪಲ್ಗೆ ಹೇಳೋದು, ಈ ಭಾರತದ ಒಂದು ವರ್ಷದಲ್ಲಿ ಆದಂತಹ ಒಂದು ಅಂತಿಮ ಮೌಲ್ಯ ಎಷ್ಟು ಅಂದರೆ ಸರಕು ಮತ್ತು ಸೇವೆಗಳಿಂದ 100 ರೂಪಾಯಿ. ಹಾಗಾದರೆ ಜನಸಂಖ್ಯೆ ಎಷ್ಟು? ಈಗ ನಮ್ಮ ಭಾರತ ಅಂತ ಬಂದರೆ 142 ಕೋಟಿ ಜನ ಇದ್ದಾರೆ. ಈಗ ಎಕ್ಸಾಂಪಲ್ಗೆ ಇಲ್ಲಿ 4 ಜನ ಅಂತ ತಿಳ್ಕೊಳ್ಳುವ. ಎಷ್ಟಾಗ್ತದೆ? 4 2 8 ಮತ್ತು 4 2 8 ಆಗ್ತದೆ. ಮತ್ತು 2 ಕೈಯಲ್ಲಿ 4 5 ಅಂದರೆ ಒಬ್ಬೊಬ್ಬರಿಗೆ ಎಷ್ಟು 25 ರೂಪಾಯಿ. ಈ 25 ರೂಪಾಯಿ ಬಂತಲ್ವಾ, ಇದನ್ನೇ ನಾವೇನಂತ ಕರಿತೀವಿ ಅಂದರೆ ತಲಾ ಆದಾಯ ಅಂತ ಕರಿತೀವಿ. ತಲಾ ಆದಾಯ ಅಂತ ಕರಿತೀವಿ. ಅದೇ ರೀತಿ ನಮ್ಮ ಭಾರತ ದೇಶದ ಅಷ್ಟೇ. ಈಗ ನೋಡಿ, ಭಾರತ ದೇಶ ಅಂತ ಬಂದರೆ ಇಲ್ಲಿ 100 ರೂಪಾಯಿ ಬದಲು ಎಷ್ಟೋ ಕೋಟಿ ಇರ್ತದೆ. ಅದರಲ್ಲಿ 142 ಕೋಟಿ ನಮ್ಮ ಜನರಿದ್ದಾರೆ. ಅಂದರೆ ತಲಾದಾಯದಿಂದ ಇಷ್ಟೇ. ನಿಮಗೆ ಇಲ್ಲಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಒಟ್ಟು ರಾಷ್ಟ್ರೀಯ ಆದಾಯ ಉಂಟು ನೋಡಿ, ಒಟ್ಟು ರಾಷ್ಟ್ರೀಯ ಆದಾಯವನ್ನು ನಾವೇನು ಮಾಡೋದು, ಒಟ್ಟು ರಾಷ್ಟ್ರೀಯ ಆದಾಯವನ್ನು ಒಟ್ಟು ಜನಸಂಖ್ಯೆಯಿಂದ ನಾವು ಏನು ಭಾಗ ಮಾಡ್ತೀವಿ ನೋಡಿ, ಭಾಗಿಸಿದಾಗ ಬರುವ ಮೊತ್ತ ನೋಡಿ ಬಂತಲ್ವ, ಇದನ್ನೇ ನಾವೇನಂತ ಕರಿತೀವಿ ಅಂದರೆ ತಲಾ ಆದಾಯ ಅಂತ ಕರಿತೀವಿ. ಈಗ ಈ 100 ರೂಪಾಯಲ್ಲಿ ಅಲ್ಲಿ ಅಂಬಾನಿಯು ಅಮೌಂಟ್ ಉಂಟು, ಟಾಟಾ ಬಿರ್ಲಾ ಅಮೌಂಟ್ ಉಂಟು, ಅಜಿಂ ಪ್ರೇಮ್ಜಿ ಅಮೌಂಟ್ ಉಂಟು, ನಾರಾಯಣ ಮೂರ್ತಿ ಅವರ ಅಮೌಂಟ್ ಉಂಟು, ಒಬ್ಬ ಭಿಕ್ಷುಕನ ಅಮೌಂಟ್ ಸಹ ಉಂಟು, ನನ್ನದು ನಿಮ್ಮದು ಎಲ್ಲರದ್ದು ಏನಾಗ್ತದೆ ಅಮೌಂಟ್ ಉಂಟು. ಯಾವುದರಲ್ಲಿ? ಇದರಲ್ಲಿ ಈ 142 ಕೋಟಿಯಲ್ಲಿ ನಾನು ಇದ್ದೀನಿ, ನೀವು ಇದ್ದೀರಾ, ಅಂಬಾನಿ ಇದ್ದಾನೆ, ಎಲ್ಲರೂ ಇದ್ದಾರೆ. ಇವ್ರದ್ದೆಲ್ಲ ಒಟ್ಟಿಗೆ ನನ್ನದು ನಿಮ್ಮದು ಅವರದ್ದು ಎಲ್ಲ ಒಟ್ಟಿಗೆ ಸೇರಿ ಏನಾಗ್ತದೆ ಅಂದರೆ ಪರ್ ಕ್ಯಾಪಿಟ ಇನ್ಕಮ್ ಎವರೇಜ್. ಒಂದೇ ಮಾತನ್ನು ಹೇಳಬೇಕಂದ್ರೆ, ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಸರಾಸರಿ. ಇದನ್ನೇ ನಾವೇನಂತ ಕರಿತೀವಿ ಅಂದರೆ ಪರ್ ಕ್ಯಾಪಿಟ ಇನ್ಕಮ್ ಅಂತ ಕರಿತೀವಿ. ಈ ಒಂದು ಕಾನ್ಸೆಪ್ಟ್ ಅರ್ಥ ಆಯ್ತಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಇದಾದಮೇಲೆ ಸ್ವಲ್ಪ ಬೇರೆ ನೋಡ್ಕೊಳ್ಳುವ. ಅದು ಯಾವುದಂದರೆ ನಮ್ಮ ಒಂದು ಒಟ್ಟು ರಾಷ್ಟ್ರೀಯ ಆದಾಯ. ನಿಮಗೆ ಗೊತ್ತಾಯಿತು ಈಗ ತಲಾ ಆದಾಯ ಅಂತ ಏನಂತ ಗೊತ್ತಾಯಿತು. ಈ ಒಂದು ಪ್ರಮುಖವಾಗಿ ಮೊದಲ ಬಾರಿ ಈ ಒಂದು ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಿದವರು ನಮ್ಮ ಭಾರತ ದೇಶದಲ್ಲಿ ಯಾರಂದರೆ, ನೀವೆಲ್ಲರೂ ಕೇಳಿರ್ತೀರ. ಇದೆಲ್ಲ ಕಾನ್ಸೆಪ್ಟ್ ಅಲ್ಲ, ಇದು ಡೈರೆಕ್ಟ್ ಫ್ಯಾಕ್ಚುವಲ್ ಅಂತ ಕರಿತೀವಿ. ಅಂದರೆ ಈ ಒಂದು ಭಾರತ ದೇಶದ ತಲಾ ಆದಾಯವನ್ನು ಮೊದಲ ಬಾರಿ ಅಳತೆ ಮಾಡಿದವರು ಯಾರಂದರೆ, ಅದು ನಮ್ಮ ದಾದಾಬಾಯಿ ನೆಹರೂಜಿ ಅಂತ ನೀವೆಲ್ಲ ಕೇಳಿರ್ತೀರಿ. ಆವಾಗ ದಾದಾಬಾಯಿ ನೆಹರೂಜಿ ಅವರು ಏನು ಮಾಡ್ತಾರೆ ಅಂದರೆ, ಮೊದಲ ಬಾರಿ ನಮ್ಮೊಂದು ಭಾರತ ದೇಶದ ರಾಷ್ಟ್ರೀಯ ಆದಾಯವನ್ನು ಏನು ಮಾಡ್ತಾರೆ, ಅಳತೆ ಮಾಡ್ತಾರೆ 1868ರಲ್ಲಿ. ಅವರ ಕೃತಿ ಯಾವುದಂದರೆ ಪ್ರಮುಖವಾಗಿ ಗೊತ್ತಿರಬೇಕು, ಎಲ್ಲ ಕೇಳಿರ್ತೀರ ಕೃತಿ, ಪವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಬರ್ತದೆ. ಪವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಅನ್ನುವಂಥ ಒಂದು ಕೃತಿಯ ಇದರಲ್ಲಿ ಉಂಟು. ಇದು ಯಾವುದು ಮೊದಲ ಬಾರಿ ನಮ್ಮೊಂದು ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಿದವರು ಯಾರಂದರೆ, ಅದು ನಮ್ಮ ದಾದಾಬಾಯಿ ನೆಹರೂಜಿ. ಆಗ ಇದ್ದಂಥ ಒಂದು ತಲಾ ಆದಾಯ ಉಂಟು, ರಾಷ್ಟ್ರೀಯ ಆದಾಯ ಎಷ್ಟು ಅಂದರೆ ನೋಡಿ, ಆ ಟೈಮಲ್ಲಿ ಇದ್ದಂಥ ರಾಷ್ಟ್ರೀಯ ಆದಾಯ ಎಷ್ಟು 37 ಕೋಟಿ. ಅಂದರೆ 37 ಕೋಟಿ. ಜನಸಂಖ್ಯೆ ತುಂಬ ಇತ್ತು, ಬಟ್ ಆದಾಯ ಕಡಿಮೆ ಇತ್ತು. ಜನ ಏನಾಗಿದ್ದರು, ತುಂಬ ಹೆಚ್ಚಿದ್ರು. ಅಂದರೆ ಆ ಒಂದು ಟೈಮಲ್ಲಿದ್ದಂತಹ ಒಟ್ಟು ಅಮೌಂಟ್ ಒಟ್ಟು ರಾಷ್ಟ್ರೀಯ ಆದಾಯ ಎಷ್ಟಂದರೆ 37 ಕೋಟಿ ರೂಪಾಯಿ ಆ ಟೈಮಲ್ಲಿದ್ದಂತಹ ರಾಷ್ಟ್ರೀಯ ಆದಾಯ. ಯಾವಾಗ 1868ರ ಟೈಮಲ್ಲಿ.
ಹಾಗಾದರೆ ತಲಾದಾಯ ಎಷ್ಟಂದರೆ, ತಲಾದಾಯ ನೋಡಿ, ಒಬ್ಬೊಬ್ಬರು ತಲಾದಾಯ ಈ ರೀತಿ ಮಾಡಿದರೆ ಕೇವಲ 20 ರೂಪಾಯಿ ಆ ಟೈಮಲ್ಲಿ ಇದ್ದದ್ದು. ಅಂದರೆ ಇಲ್ಲಿ ಜನಸಂಖ್ಯೆ ಎಷ್ಟಿರ್ಬೋದು, ಒಂದು ಕಡಿಮೆ ಅಂದರೆ ಆ ಟೈಮಲ್ಲಿ 120 ಈ ರೀತಿ ಇತ್ತು. ಎಷ್ಟು? 120. ಈ 120 37 ಕೋಟಿ ಈ ರೀತಿ ಡಿವೈಡ್ ಮಾಡಿದ್ರೆ ಉಂಟಲ್ಲ, ಕೇವಲ 20 ರೂಪಾಯಿ ಏನು ಆ 1868 ಏನು ನಮ್ಮ ದಾದಾಬಾಯಿ ನೆಹರೂಜಿಯವರು ಏನು ಮಾಡಿದ್ರಲ್ವ ರಾಷ್ಟ್ರೀಯ ಆದಾಯ, ಆ ಟೈಮಲ್ಲಿದ್ದಂತಹ ಒಟ್ಟು ತಲಾ ಆದಾಯ ಎಷ್ಟು? 20 ರೂಪಾಯಿ ಮಾತ್ರ. ಅದು ಪ್ರಮುಖವಾಗಿ ಗೊತ್ತಿರಲಿ. ಇನ್ನು ಎರಡನೇ ಬಾರಿ ಈ ಒಂದು 1899ರಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಿದವರು ಯಾರಂದರೆ ಅದು ವಿಲಿಯಂ ಡಿಬ್ಲೆ ಅಂತ ಬರ್ತಾರೆ. ವಿಲಿಯಂ ಡಿಬ್ಲೆ ಅಂತ ಯಾವಾಗ 1899ರಿಂದ ಪ್ರಮುಖವಾಗಿ ಗೊತ್ತಿರಲಿ. ಇನ್ನು ಮೈನಾಗಿ ನಮ್ಮ ಯಾವಾಗ ಒಬ್ಬರು ಬರ್ತಾರೆ, ಅವರು ಯಾರಂದರೆ ಪ್ರಮುಖ ವಿ ಕೆ ರಾವ್ ಅಂತ. ವಿ ಕೆ ರಾವ್. ಈ ವಿ ಕೆ ರಾವ್ 1932ರಲ್ಲಿ ಏನು ಮಾಡ್ತಾರೆ ಅಂದರೆ ಈ ಒಂದು ರಾಷ್ಟ್ರೀಯ ಆದಾಯವನ್ನು ಏನು ಮಾಡ್ತಾರೆ, ಅಳತೆ ಮಾಡ್ತಾರೆ. ತುಂಬ ವ್ಯವಸ್ಥಿತವಾಗಿ ಅಳತೆ ಮಾಡಿದವರು ಅಂದರೆ ಇವರೇ ನೋಡಿ, ತಿಳ್ಕೊಳ್ಬೇಕು ಇಲ್ಲಿ. ತುಂಬ ವ್ಯವಸ್ಥಿತವಾಗಿ ಅಳತೆ ಮಾಡಿದವರಂದರೆ ಇವರೇ. ಯಾರು? ನಮ್ಮ ವಿ ಕೆ ರಾವ್ ಅವರು. ನೋಡಿ ಇದೆಲ್ಲ ನೋಡಿ, 1932, 1868, 1899 ನಮಗೇನು ಸ್ವಾತಂತ್ರ್ಯ ಏನಾಗಿರಲಿಲ್ಲ, ಸಿಕ್ಕಿರಲಿಲ್ಲ. ಅದೊಂದು ಇಲ್ಲಿ ತಿಳ್ಕೊಳ್ಬೇಕಂತ ವಿಷಯ. ಪ್ರಮುಖವಾಗಿ ನಮ್ಮ ಏನು ಎಕನಾಮಿಕ್ಸ್ಟ್ ಆ ಕಾಲದ ಪ್ರಮುಖರಾದಂತಹ ಎಕನಾಮಿಕ್ಸ್ಟ್ ಏನು ಮಾಡಿದ್ದಾರೆ ಅಂದರೆ ಆ ಒಂದು ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಇದರ ಬಗ್ಗೆ ಏನು ಮಾಡಿದ್ದಾರೆ, ಚಿಂತೆ ಮಾಡಿದ್ದಾರೆ. ಇದೆಲ್ಲ ಆಯಿತು. ನಮಗೆಲ್ಲ ಏನಾಯಿತು, 1947 ಆಗಸ್ಟ್ 15ರಂದು ಏನಾಯಿತು, ನಮಗೇನಾಯಿತು, ಸ್ವಾತಂತ್ರ್ಯ ಬಂತು. ಅದಾದಮೇಲೆ ನಮ್ಮ ಒಂದು ದೇಶದ ಅಭಿವೃದ್ಧಿಗೆ ಏನು ಮಾಡ್ತಾರೆ ಅಂದರೆ ಇಡೀ ಒಂದು ರಾಜ್ಯಕ್ಕೆ ಅಥವಾ ಎಲ್ಲ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಕೈ ಜೋಡಿಸ್ತಾರೆ. ಅದಕ್ಕಾಗಿ ಅವರು ಏನು ಮಾಡ್ತಾರೆ ಅಂದರೆ ಈ ಒಂದು ರಾಷ್ಟ್ರೀಯ ಆದಾಯವನ್ನು ಕರೆಕ್ಟ್ ಅಲ್ಲಿ ಅಧಿಕೃತವಾಗಿ ಮಾಡಿದ್ದು ಯಾವಾಗ ಅಂದರೆ ಅದು ನಮಗೆ ಸ್ವಾತಂತ್ರ್ಯ ಸಿಕ್ಕುವ ಮೊದಲು. ಈಗ ಈ ಒಂದು ರಾಷ್ಟ್ರೀಯ ಆದಾಯವನ್ನು ಸರಿಯಾಗಿ ಅಳತೆ ಮಾಡಬೇಕಂತ ಒಂದು ಸಮಿತಿ ಬರ್ತದೆ, ತುಂಬ ಇಂಪಾರ್ಟೆಂಟ್ ಸಮಿತಿ. ಅದು ಯಾವುದಂದರೆ PC ಮಹಲನೋಬಿಸ್ ಸಮಿತಿ ಅಂತ ಬರ್ತದೆ. PC ಮಹಲನೋಬಿಸ್ ಸಮಿತಿ ಅಂತ ಬರ್ತದೆ. ಪ್ರಮುಖವಾಗಿ ಗೊತ್ತಿರಲಿ ಯಾವುದು, PC ಮಹಲನೋಬಿಸ್ ಸಮಿತಿ ಅಂತ ಬರ್ತದೆ. ಯಾವಾಗ 1949ರಲ್ಲಿ ಈ ಒಂದು ಸಮಿತಿಯನ್ನು ಏನು ನಮ್ಮ ಸರ್ಕಾರ ಅಂದರೆ ನೆಹರು ಅವರ ಆ ಟೈಮಲ್ಲಿ ನೆಹರು ಅವರು ಇದ್ದರು, ನಮ್ಮ ಭಾರತದ ಪ್ರೈಮ್ ಮಿನಿಸ್ಟರ್. ರಾಜೇಂದ್ರ ಪ್ರಸಾದ್ ಅವರು ಏನಾಗಿದ್ದರು, ರಾಷ್ಟ್ರಪತಿ ಆಗಿದ್ದರು. ಇವರ ಒಂದು ಸರ್ಕಾರ ಏನು ಮಾಡ್ತದೆ ಅಂದರೆ ನೇಮಕ ಮಾಡ್ತದೆ. ಇದರ ಒಂದು ಅಧ್ಯಕ್ಷರು ಯಾರಂದರೆ ನಮ್ಮ PC ಮಹಲನೋಬಿಸ್ ಅಂತ ಗೊತ್ತಿರಲಿ. ಭಾರತೀಯ ಸಂಖ್ಯಾಶಾಸ್ತ್ರೀಯ ಪಿತಾಮಹ ಅಂತ ಗೊತ್ತಿರಬೇಕು. ಫಾದರ್ ಆಫ್ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಅಂತ ಗೊತ್ತಿರಲಿ. ಭಾರತೀಯ ಸಂಖ್ಯಾಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರೀತಾರೆ ಅಂದರೆ PC ಮಹಲನೋಬಿಸ್ ಅವರನ್ನು ಕರೀತಾರೆ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಅದಾದಮೇಲೆ ಪ್ರಮುಖವಾಗಿ ಇದರ ಅಧ್ಯಕ್ಷರು ಗೊತ್ತಾಯಿತು ನಿಮಗೆ ಯಾರಂತ. ಯಾರು? PC ಮಹಲನೋಬಿಸ್. 2 ಜನ ಸದಸ್ಯರು ಇರ್ತಾರೆ. 2 ಜನ ಸದಸ್ಯರು. ಒಂದು ಯಾರಂದರೆ ವಿ ಕೆ ರಾವ್. ಅಂದರೆ ಆ ಟೈಮಲ್ಲಿ ಅವರು ನಾನು ಹೇಳಿದೆ ಅಲ್ವ, 1932ರಲ್ಲಿ ಏನು ಮಾಡಿದ್ದಾರೆ ಅವರು, ವಿ ಕೆ ರಾವ್ ಅವರು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಈ ಒಂದು ರಾಷ್ಟ್ರೀಯ ಆದಾಯವನ್ನು ಏನು ಮಾಡಿದ್ದಾರೆ, ಅಧ್ಯಯನ ಮಾಡಿದ್ದಾರೆ ಅಂತ ನಾನು ಹೇಳಿದ್ದೆ ನೋಡಿ. ಅವರೇ ಏನಾಗಿದ್ದರು ಅಂದರೆ ಇದರ ಒಂದು ಸದಸ್ಯರಾಗಿದ್ದರು. ಇನ್ನೊಬ್ಬರು ಯಾರಂದರೆ ಡಾಕ್ಟರ್ ಗಡ್ಗಿಲ್ ಅನ್ನುವ, ನೀವೆಲ್ಲ ಇವರ ನೇಮ್ ಕೇಳಿರ್ತೀರ. ಗಡ್ಗಿಲ್ ಅವರು ಏನಾಗಿದ್ದರು ಅಂದರೆ ಇದರ ಒಂದು ಸದಸ್ಯರಾಗಿದ್ದು. ಒಟ್ಟು 2 ಜನ ಸದಸ್ಯರು. ಇದರ ಒಂದು ಉದ್ದೇಶ ಏನಾಗಿತ್ತಂದರೆ ನಮ್ಮ ಒಂದು ಭಾರತ ದೇಶದ ರಾಷ್ಟ್ರೀಯ ಆದಾಯವನ್ನು ಏನು ಮಾಡೋದು ಅಳತೆ ಮಾಡುವಂತಹ ಒಂದು ಪ್ರಮುಖವಾದಂತಹ ಒಂದು ಉದ್ದೇಶ ಯಾವ ಒಂದು ಸಮಿತಿ ಆಗಿತ್ತಂದರೆ ಇದೇ ಒಂದು ಸಮಿತಿಯ ಆಗಿತ್ತು. ನೇಮಕ ಗೊತ್ತಾಯಿತು ನಿಮಗೆ 1949 ಅಂತ. ವರದಿ ಯಾವಾಗ ಬಂತಂತ ಇದ್ರೆ ಅದು ನೋಡಿ, 1949ರಲ್ಲಿ ಏನಾಗಿತ್ತು, ಈ ಒಂದು ಸಮಿತಿಯನ್ನು ನೇಮಕ ಮಾಡಿದರು. ಈ ಸಮಿತಿ ಏನು ಮಾಡ್ತಾರೆ, ಇಡೀ ನಮ್ಮ ಒಂದು ದೇಶದ ಎಲ್ಲ ಒಂದು ರಾಷ್ಟ್ರೀಯ ಇನ್ಕಮನ್ನು ಅಧ್ಯಯನ ಮಾಡಿ 1951ರಲ್ಲಿ ಏನು ಮಾಡ್ತಾರೆ ಅಂದರೆ ತನ್ನ ಒಂದು ವರದಿಯನ್ನು ಕೊಡ್ತಾರೆ. ಅದೇ ರೀತಿ ತನ್ನ ಕೊನೆಯ ವರದಿಯನ್ನು 1954ರಲ್ಲಿ ಏನು ಮಾಡ್ತಾರೆ ಅಂದರೆ ಕೊಡ್ತಾರೆ. ಯಾವಾಗ 1954ರಲ್ಲಿ ಏನು ಮಾಡ್ತಾರೆ ಅಂದರೆ ಕೊಡ್ತಾರೆ. ಅದು ಪ್ರಮುಖವಾಗಿ ಗೊತ್ತಿರಲಿ. ಅದಾದಮೇಲೆ ಇನ್ನೂ ಅವರ ಒಂದು ವರದಿ ಎಲ್ಲ ಬಂದಾಯಿತು. ಈಗ ಏನು ಮಾಡ್ತಾರೆ ಅಂದರೆ ಇವರು ಪ್ರಮುಖವಾಗಿ ಈ ಒಂದು ಸಮಿತಿಯ ಅಥವಾ ಈ ಒಂದು ಕಮಿಟಿಯ ಶಿಫಾರಸಿನ ಮೇರೆಗೆ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡ್ತಾರೆ ನಮ್ಮ ಭಾರತ ದೇಶದಲ್ಲಿ. ಅದು ಯಾವುದಂದರೆ CSO ಅನ್ನುವಂಥ ಒಂದು ಸಂಸ್ಥೆ. ತುಂಬ ಇಂಪಾರ್ಟೆಂಟ್ ಇದು. CSO ಅಂದರೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಕರಿತೀವಿ. ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಯಾವಾಗ 1951 ಮೇ 2ನೇ ತಾರೀಕು ಏನು ಮಾಡ್ತಾರೆ ಅಂದರೆ ಶುರು ಮಾಡ್ತಾರೆ.
ಪ್ರಮುಖವಾಗಿ ಗೊತ್ತಿರಬೇಕು. ಯಾವ ಒಂದು ಶಿಫಾರಸಿನ ಮೇರೆಗೆ PC ಮಹಲ್ನೋಬಿಸ್ ಅನ್ನುವಂಥ ಒಂದು ಸಮಿತಿಯ ಶಿಫಾರಸಿನ ಮೇರೆಗೆ CSO ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಏನು ಮಾಡ್ತಾರೆ ಅಂದರೆ ಶುರು ಮಾಡ್ತಾರೆ. ಇದರ ಮೊದಲ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಅವರೇ ಆದರು, ಯಾರು ನಮ್ಮ PC ಮಹಲ್ನೋಬಿಸ್ ಅವರೇನಾಗಿದ್ದರು ಅಂದರೆ ನಮ್ಮ ಈ ಒಂದು ಸಂಸ್ಥೆಯ ಮೊದಲ ಅಧ್ಯಕ್ಷರಾದ್ರಂತ ಪ್ರಮುಖವಾಗಿ ಗೊತ್ತಿರಲಿ. ಈಗ ಯಾರಿದ್ದಾರೆ ಅಂದರೆ ಇದು ತಿಳ್ಕೊಳ್ಳಿ. ಈಗ ಯಾರಿದ್ದಾರೆ ಅಂದರೆ ಈಗ ಈ ಒಂದು ಸಂಸ್ಥೆಯ ಒಂದು ಅಧ್ಯಕ್ಷರು ಯಾರಾಗಿದ್ದಾರೆ ಅಂದರೆ ಯಾರು ಇದ್ದಾರೆ ಅಂದರೆ ಬಿಮಲ್ ಕೆ ರಾವ್ ಅವರು ಏನಾಗಿದ್ದಾರೆ ಅಂದರೆ ಇದರ ಒಂದು ಅಧ್ಯಕ್ಷರು ಅಟ್ ಪ್ರೆಸೆಂಟ್ ಮೊದಲ ಅಧ್ಯಕ್ಷರು ಯಾರು PC ಮಹಲ್ನೋಬಿಸ್ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಇದು ಯಾವ ಒಂದು ಸಂಸ್ಥೆ CSO ಅಂದರೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅನ್ನುವಂಥ ಒಂದು ಸಂಸ್ಥೆ, ಅದು ಪ್ರಮುಖವಾಗಿ ಗೊತ್ತಿರಲಿ. ಅದಾದಮೇಲೆ ಅದೇ ವರ್ಷ 1951 CSO ಸ್ಥಾಪನೆ ಮಾಡಿದರು. ಇನ್ನು ಈ CSO ವರ್ಕ್ ಉಂಟಲ್ವಾ, ವರ್ಕ್ ಆಗಿತ್ತು ತುಂಬ ಅಂದರೆ ತುಂಬ ಇವರಿಗೆ ತುಂಬ ಪ್ರೆಷರ್, ಅಂದರೆ ಒಂದು ವರ್ಕ್ ಅಂದರೆ ಒಂದು ಇಷ್ಟು ವರ್ಕ್ ಅಂತ ಮಾತ್ರ ಒಂದು ಸಂಸ್ಥೆಗೆ ಇರಬೇಕು. ಇವರಿಗೇನೆಂದರೆ ಇನ್ನೂ ತುಂಬ ವರ್ಕ್ ಏನಾಗಿತ್ತು, ಪ್ರೆಷರ್ ಆಗಿತ್ತು. ಅದಕ್ಕಾಗಿ ಈ ಒಂದು CSO ಅನ್ನುವಂಥ ಒಂದು ಸಂಸ್ಥೆಯ ವರ್ಕನ್ನು ಸ್ವಲ್ಪ ಕಡಿಮೆ ಮಾಡಲು CSO ಅನ್ನುವಂಥ ಒಂದು ಸಂಸ್ಥೆಗೆ ಸ್ವಲ್ಪ ಸಹಾಯ ಮಾಡಲು ಇನ್ನೊಂದು ಸಂಸ್ಥೆ ಶುರುವಾಗ್ತದೆ. ಅದು ಯಾವುದಂದರೆ NSSO ಯಾವುದು NSSO ಅನ್ನುವಂಥ ಸಂಸ್ಥೆ 1952ರಲ್ಲಿ ಸ್ಟಾರ್ಟ್ ಆಗ್ತದೆ. ಅದು ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದರೆ 1951, ಇದು 1952. ಇದು ಅಷ್ಟೇ ಯಾವುದು PC ಮಹಲ್ನೋಬಿಸ್ ಅವರ ಕಮಿಟಿಯ ಶಿಫಾರಸಿನ ಮೇರೆಗೆ ಏನಾಗ್ತದೆ ಅಂದರೆ ಇದರ ಒಂದು ಸ್ಥಾಪನೆ ಆಗ್ತದೆ. ಇದರ CSO ಮತ್ತು NSSO ಇದರ ಕೇಂದ್ರ ಕಚೇರಿಯಲ್ಲಿ ದೆಹಲಿಯಲ್ಲಿಯೇ ಕಂಡು ಬರ್ತದೆ, ಅದು ಪ್ರಮುಖವಾಗಿ ಗೊತ್ತಿರಲಿ. ಇದು ಮೇಯ್ನಾಗಿ ಇದರ ಉದ್ದೇಶ ಯಾವುದಂದರೆ ಒಂದು CSO ಇದಕ್ಕೆ ಒಂದು ಸಹಾಯ ಮಾಡಲು ಇನ್ನೊಂದು ಉದ್ದೇಶ ಕಂಡು ಬರ್ತದೆ. ಇದರ ಒಂದು ಯಾವುದು NSSO ಇದರ ಇನ್ನೊಂದು ಪ್ರಮುಖವಾದಂತಹ ಒಂದು ಉದ್ದೇಶ ಯಾವುದಂದರೆ ಅದು ಪ್ರಮುಖವಾಗಿ ನಮ್ಮ ಭಾರತದಲ್ಲಿರುವಂತಹ ಉದ್ಯೋಗ ಪ್ಲಸ್ ನಿರುದ್ಯೋಗ ಇದರ ಬಗ್ಗೆ ಒಂದು ಅಳತೆ ಮಾಡುವ ಒಂದು ಸಲುವಾಗಿ ಈ ಒಂದು ಸಂಸ್ಥೆ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ. ಅಂದರೆ ಉದ್ಯೋಗ, ಜಾಬ್ ಮತ್ತು ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್ ಎಲ್ಲ ಎಷ್ಟು ಜಾಬ್ ಉಂಟು, ಎಷ್ಟು ಅನ್ಎಂಪ್ಲಾಯ್ಮೆಂಟ್ ಇದ್ದಾರೆ ಆ ಟೈಮಲ್ಲಿ, ಇದನ್ನೆಲ್ಲ ಅಧ್ಯಯನ ಮಾಡುವಂತಹ ಪ್ರಮುಖವಾದಂಥ ಉದ್ದೇಶವನ್ನು ಹೊಂದಿದ್ದಂಥ ಸಂಸ್ಥೆ ಯಾವುದಂದರೆ NSSO ಅಂದರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಅದಾದಮೇಲೆ ಫೈನಲ್ ಆಗಿ ನಮ್ಮ ಇತ್ತೀಚೆಗೆ ಅಂದರೆ 2019ರಲ್ಲಿ ಏನು ಮಾಡ್ತಾರೆ ಅಂದರೆ ಈ ಯಾವುದು CSO ಪ್ಲಸ್ ಇನ್ನು CSO ಮತ್ತು NSO ಈ ಎರಡೂ ಸಂಸ್ಥೆಯನ್ನು ಏನು ಮಾಡ್ತಾರೆ, ಮರ್ಜ್ ಮಾಡ್ತಾರೆ. ಕೊನೆಗೆ ಇದು ಏನಾಯಿತು ಅಂದರೆ NSO ಆಯಿತು. ಗೊತ್ತಿರಲಿ ಪ್ರಮುಖವಾಗಿ ಮೊದಲು CSO ಪ್ರಾರಂಭವಾಯಿತು 1951ರಲ್ಲಿ, ಮತ್ತು NSSO 2019ರಲ್ಲಿ ಏನು ಮಾಡ್ತಾರೆ ಅಂದರೆ ಈ CSO ಮತ್ತು NSSO ಈ ಎರಡೂ ಸಂಸ್ಥೆಯನ್ನು ಮರ್ಜ್ ಮಾಡಿ ಏನು ಮಾಡ್ತಾರೆ ಅಂದರೆ NSO ಅಂತ ಮಾಡ್ತಾರೆ. ಯಾವಾಗ ಮೇ 23ರಂದು ಈ ಒಂದು ಪ್ರಮುಖವಾದಂಥ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ಯಾವುದು ಮಾಡ್ತಾರೆ ಅಂದರೆ NSO ಅಂದರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಇದು ಇಷ್ಟು ಯಾವುದಂದರೆ ಇವತ್ತಿನ ಒಂದು ಕ್ಲಾಸ್. ಅಂದರೆ ಇದು ಇದರಲ್ಲಿ ಮೊದಲನೇದಾಗಿ ಆ ಒಂದು ನ್ಯಾಷನಲ್ ಇನ್ಕಮ್ ಅನ್ನೋ ಒಂದು ಕಾನ್ಸೆಪ್ಟ್ ಗೊತ್ತಾಯಿತು, ತಲಾದಾಯ ಗೊತ್ತಾಯಿತು, ಮತ್ತು ಆ ನ್ಯಾಷನಲ್ ಇನ್ಕಮನ್ನು ಯಾವ ರೀತಿ ನಮ್ಮ ಭಾರತ ಜೊತೆ ಅಳತೆ ಮಾಡ್ತಾರೆ, ಮತ್ತು ಅದಕ್ಕೆ ಅಳತೆ ಮಾಡಲಿಕ್ಕೆ ಏನೆಲ್ಲ ಸಮಿತಿ ಬಂತು, ಆ ಸಮಿತಿ ಯಾವುದೆಲ್ಲ ಶಿಫಾರಸು ಮಾಡಿತ್ತು, ಮತ್ತು ಅದು ಯಾವ CSO ಅಂದರೆ ಏನು, NSSO ಅಂದರೆ ಏನು, NSO ಅಂದರೆ ಏನು, ಇಷ್ಟು ಮಾಹಿತಿ ಗೊತ್ತಾಯಿತು. ನಾಳೆ ನಾವು NDP ಬಗ್ಗೆ GDP ಬಗ್ಗೆ ತಿಳ್ಕೊಳ್ಳುವ ನಾಳೆ. ಇವತ್ತಿನ ಕ್ಲಾಸ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.